ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇದು ಮೊನ್ನೆಯ ವ್ಲಾಗ್ ಆಗಿರುತ್ತೆ. ಮೊನ್ನೆ ಟಿಫನ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿಕೊಂಡೆ. ಈ ಟೊಮೆಟೊ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ವೆಜಿಟೇಬಲ್ಸಲ್ಲೂ ಮಾಡ್ಕೋಬೋದು. ಕ್ಯಾಪ್ಸಿಕಮ್, ಆನಿಯನ್ ಆ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು 3 ಸರ್ವಿಂಗ್ಸ್ಗೆ ಆಗುವಷ್ಟು 4 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು 1 ಇಂಚ್ ಬೈಟಷ್ಟು ಕಟ್ ಮಾಡಬೇಕು. ಸೈಜು ಟೊಮೆಟೊದು ಸ್ವಲ್ಪ ದೊಡ್ಡಗಿರಬೇಕು, ಏಕೆಂದರೆ ಟೊಮೆಟೊ ಕರಿ ಆಗಿರೋದ್ರಿಂದ ಅದು ಸ್ವಲ್ಪ ಡಾಮಿನೇಟಿಂಗ್ ಆಗಿರಬೇಕು. ಸೊ ಅದನ್ನು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಟೊಮೆಟೊ ಸಿಪ್ಪೆ ಸೆಪ್ರೇಟ್ ಆಗ್ತಿದೆ ಅಂದಾಗ ಇದಕ್ಕೆ 2 ಲೋಟದಷ್ಟು ನೀರು ಹಾಕಿ ಸಿಮ್ ಫ್ಲೇಮಲ್ಲಿ ಕುದಿಸ್ಬೇಕು. ಟೊಮೆಟೊ ಎಲ್ಲ ನಮಗೆ ಒಂದು 80 to 85% ಅಷ್ಟು ಬೇಯಬೇಕು. ಸೊ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಸಹ ಹಿಡಿಯುತ್ತೆ. ಇಷ್ಟ ಆದಮೇಲೆ ಇದಕ್ಕೆ ನಾವು ಒಂದು ಪೇಸ್ಟ್ ಹಾಕೋಬೇಕು. ನಾನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ತಯಾರು ಮಾಡ್ಕೊಂಡಾಗಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದನ್ನು ಈ ಟೊಮೆಟೊ ಮಿಶ್ರಣಕ್ಕೆ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ಏಕೆಂದರೆ ಕರಿ ಕನ್ಸಿಸ್ಟೆನ್ಸಿ ಕೆಲವರು ದಪ್ಪನಾಗಿ ಇಷ್ಟಪಡ್ತಾರೆ, ಕೆಲವರು ಥಿನ್ ಇಷ್ಟಪಡ್ತಾರೆ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರ್ ತೊಳ್ಕೊಂಡಿರೋಂಥ ನೀರನ್ನು ಸೇರಿಸ್ಕೊಂಡು ಇದನ್ನು ಇನ್ನೊಂದು ಸಲ ಸಿಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕಾದ್ರೆ ಸ್ಟವ್ ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಅಕ್ಕಿ ಉಬ್ಬು ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿ, ದೋಸೆಗೂ ಸಹ ಚೆನ್ನಾಗಿರುತ್ತೆ. ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ. ಇದು ಅಷ್ಟೇ ಅಥೆಂಟಿಕ್ ಆರ್ಯವೈಶ್ಯ ರೆಸಿಪಿ, ಸಖತ್ತಾಗಿರುತ್ತೆ. ಇದೇ ಚಟ್ನಿ ಬಳಸ್ಕೊಂಡು ನೀವು ಬೀನ್ಸಲ್ಲಿ, ಕ್ಯಾರೆಟಲ್ಲಿ, ಆಲೂಗಡ್ಡೆಯಲ್ಲಿ ಡಿಫ್ರೆಂಟ್ ವೆಜಿಟೇಬಲ್ಸ್ನ ಬಳಸ್ಕೊಂಡು ಸಹ ಇದೇ ರೆಸಿಪಿನ ಮಾಡ್ಕೋಬೋದು. ಬಟ್ ಇಲ್ಲಿ ನಾವು ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ದೀವಿ. ನೀವು ಬೇರೆ ವೆಜಿಟೇಬಲ್ಸ್ ಯೂಸ್ ಮಾಡೋದಾದರೆ ಅದನ್ನು ಪ್ರೆಷರ್ ಕುಕ್ ಮಾಡಿಕೊಂಡು ಇದೇ ಪ್ರೊಸೆಸ್ನ ಫಾಲೋ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಟೊಮೆಟೋಸು ತುಂಬ ಟೇಸ್ಟ್ ಕೊಡುತ್ತೆ. ಚಪಾತಿ ಆ್ಯಂಡ್ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಅದೊಂಥರ ಹಿಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ನಮಗೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಊರಲ್ಲಿ ಒಂದು 10-12 ದಿನವೇ ಇದ್ಬಿಟ್ಟು ಬಂದೆ. ಸೊ ಫ್ರಿಜ್ಜೆಲ್ಲ ಖಾಲಿ ಹೊಡಿತಾ ಇತ್ತು. ಹಸ್ಬೆಂಡು ಈ ವೀಕ್ಗೆ 10 ದಿನಕ್ಕೆ ಬೇಕಾಗಿರೋ ತರಕಾರಿ ಎಲ್ಲನೂ ತಂದರು. ಸೊ ಎಲ್ಲದನ್ನು ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ಈ ಥರ ಒಂದೊಂದು ಪಾಲಿಥಿನ್ ಕವರಲ್ಲಿ ನಾನು ಒಂದೊಂದು ಟೈಪ್ ಆಫ್ ವೆಜಿಟೇಬಲ್ನ ಹಾಕಿ ಗಂಟು ಹಾಕಿ ಟೈಟಾಗಿ ಫ್ರಿಜ್ಜಲ್ಲಿ ಇಡ್ತೀನಿ. ಕೆಲವರು ಬಾಕ್ಸ್ಗಳಲ್ಲಿರ್ತಾರೆ, ಕೆಲವರು ಬಟ್ಟೆ ಕವರಲ್ಲಿರ್ತಾರೆ. ಸೊ ನನಗೆ ಈ ಥರ ಇಟ್ಟರೆ ಫ್ರೆಶ್ ಆಗಿರುತ್ತೆ ಅಂತ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಂಥವೆಲ್ಲ ನಾನು ಏರ್ ಟೈಟ್ ಕಂಟೈನರಲ್ಲಿ ಇಡ್ತೀನಿ. ಬಟ್ ತರಕಾರಿ ಆದಷ್ಟು ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಇಡೋದ್ರಿಂದ ಲೈಫ್ ಜಾಸ್ತಿ ಬರುತ್ತೆ. ಬಟ್ಟೆ ಕವರಲ್ಲಿಟ್ಟರೆ ಮಾಯಿಶ್ಚರ್ ಎಲ್ಲ ಎಳ್ಕೊಂಡು ಒಂಥರ ಡ್ರೈ ಆದಂಗೆ ಆಗೋಗುತ್ತೆ. ಮತ್ತು ಬಾಕ್ಸಲ್ಲಿಟ್ಟರು ಆಕ್ಸೆಸಬಿಲಿಟಿ ಚೆನ್ನಾಗಿರಲ್ಲ. ಕೆಲವರು ವೀಡಿಯೋಗಳಿಗೋಸ್ಕರ ಬಾಕ್ಸಲ್ಲಿಡೋದು ಎಲ್ಲ ತೋರಿಸ್ತಾರೆ. ಬಟ್ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನಗೆ ಈ ಥರ ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡೋಕ್ಕೆ ಇಷ್ಟ. ಬಟ್ ಈ ಪ್ಲಾಸ್ಟಿಕ್ ಕವರ್ಸ್ ಬಂದು ನಾನೇನು ಬಿಸಾಡಲ್ಲ, ರೀಯೂಸ್ ಮಾಡ್ತೀನಿ. ತರಕಾರಿ ಆಗೋದ್ಮೇಲೆ ಅದನ್ನು ಬೇಕಾದರೆ ನಾವು ಕವರ್ನ ತೊಳ್ಕೊಂಡು ಒಣಗಾಕಿ ಇಟ್ಕೋಬೋದು. ಬಟ್ ಏನೂ ಆಗಲ್ಲ ಈ ಪ್ಲಾಸ್ಟಿಕ್ ಕವರ್ಸು. ಸೊ ಪ್ರತಿಯೊಂದು ತರಕಾರಿನೂ ನಾನು ಈ ಥರ ಸೆಗ್ರಿಗೇಟ್ ಮಾಡಿನೇ ಇಡ್ತೀನಿ. ಫ್ರಿಜ್ಜಲ್ಲಿ ಕೆಲವು ತರಕಾರಿಗಳನ್ನ ಇಡಬಾರ್ದು. ಯಾವ್ಯಾವುದು ಅಂದರೆ ಬದನೆಕಾಯಿ, ಟೊಮೆಟೊ, ಸೌತೆಕಾಯಿ, ಆನಿಯನ್ನು, ಗಾರ್ಲಿಕ್, ಆಮೇಲೆ ಆಲೂಗಡ್ಡೆ, ಈ ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಬದನೆಕಾಯಿ ಏನಾದರೂ ಇಟ್ಟರೆ ಒಳಗಡೆ ಇರೋಂಥ ಬೀಜ ಎಲ್ಲ ಕಪ್ಪಗಾಗತ್ತೆ. ಟೊಮೆಟೊ ಕೆಲವ್ರು ಇಡ್ತಾರೆ, ಕೆಲವ್ರು ಇಡಲ್ಲ. ನಾನು ಟೊಮೆಟೊ ಇಡೋಕ್ಕೆ ಹೋಗಲ್ಲ. ಮತ್ತು ಆಲೂಗಡ್ಡೆ ಇವೆಲ್ಲ ಫ್ರಿಜ್ಜಲ್ಲಿ ಇಡೋ ಅಂಥ ತರಕಾರಿ ಅಲ್ಲ. ಸೌತೆಕಾಯಿ ಅಷ್ಟೇ, ಈಚೆ ಇಟ್ಟಿದ್ರೆ ಫ್ರೆಶ್ ಆಗಿ ಮಾಯಿಶ್ಚರ್ ಜಾಸ್ತಿ ಇರೋಂಗೆ ಅನಿಸುತ್ತೆ ಫ್ರಿಜ್ಜಲ್ಲಿ ಇದಕ್ಕಿಂತ. ಸೊ ನಾನು ಈ ಥರ ಪಾಟಿಸ್ತೀನಿ. ನಿಮಗೂ ಏನಾದರೂ ಈ ಟಿಪ್ಸ್ ಇಷ್ಟ ಆದರೆ ನೀವು ಇದನ್ನು ಫಾಲೋ ಆಗ್ಬೋದು. ಮತ್ತು ಹಲಸಿನ ಹಣ್ಣು ಸೀಸನ್ ಇನ್ನೇನು ಮುಗಿತಾ ಇದೆ. ಒಂದಷ್ಟು ತಂದಿದ್ರು ಹಸ್ಬೆಂಡು, ಅದನ್ನು ಸಹ ಮಧ್ಯಾಹ್ನದ ವೇಳೆ ತಿನ್ನೋಣ ಅಂತ ಬಿಡಿಸ್ತಾ ಇದ್ದೆ. ಹಲಸಿನ ಬೀಜಲ್ಲಿ ಸುಮಾರು ಡಿಶಸ್ನ ಮಾಡ್ಕೋಬೋದಲ್ವ. ಹಲಸಿನ ಹಣ್ಣು ಚೆನ್ನಾಗಿರುತ್ತೆ, ಕಾಯಿ ಚೆನ್ನಾಗಿರುತ್ತೆ. ಈ ಬೀಜ ಹಾಕಿ ಯಾವುದಾದ್ರೂ ಡಿಶಸ್ ಮಾಡಿದ್ರೆ ಅದು ಸಹ ರುಚಿಯಾಗಿರುತ್ತೆ. ಸೊ ಯಾವ ಸೀಸನ್ ಇದೆಯೋ ಆ ವೆಜಿಟೇಬಲು, ಆ ಫ್ರೂಟು ತಿಂದು ತೆಗೆದ್ಬಿಡಬೇಕು. ಏಕೆಂದರೆ ಮತ್ತೆ ನಾವು ಇಯರಲ್ಲಿ ಆ ಫ್ರೂಟ್ನ ಬಯಸಿದ್ರೆ, ಇಷ್ಟ ಆದರೆ ಅದು ನಮಗೆ ಸಿಗೋದೇ ಇಲ್ಲ. ಸೊ ಸಿಕ್ಕಿದಾಗ ಮನೆ ತುಂಬ ತಿನ್ಬಿಡಬೇಕು. ಈ ಥರ ನಾನು ಹಲಸಿನ ಹಣ್ಣನ್ನು ಫಸ್ಟು ಬಿಡಿಸ್ಕೊಂಡು ಬಿಡ್ತೀನಿ. ಈ ಬೀಜನೆಲ್ಲ ತೊಳೆದು ಒಣಗಿಸಿ ಇಟ್ಕೊತೀನಿ. ಸಾರಿಗೆ ಹಾಕ್ತೀನಿ, ಅದರಲ್ಲಿ ರಸಮ್ ಮಾಡ್ತೀನಿ, ವಡೆ ಮಾಡ್ತೀನಿ, ಡಿಫ್ರೆಂಟ್ ವೆರೈಟೀಸ್ ರಸಾಯನ ಮಾಡ್ಕೊತೀನಿ. ನಮ್ಮ ಚಾನಲಲ್ಲಿ ನಾನು ಈಗಾಗಲೇ ಹಲಸಿನ ಬೀಜ ಉಪಯೋಗಿಸಿ ಮಾಡೋವಂಥ ಅಡುಗೆಗಳನ್ನ ಒಂದು 5 ಇಲ್ಲ 6 ಹಾಕಿರ್ತೀನಿ. ಬೇಕಾದರೆ ಅವುಗಳದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ತುಂಬಾ ಸ್ವೀಟಾಗಿತ್ತು. ಬಟ್ ನನಗೆ ಇದನ್ನು ಜೇನುತುಪ್ಪದಲ್ಲಿ ತಿಂದರೆ ಇಷ್ಟ ಆಗುತ್ತೆ. ಸೊ ಜೇನುತುಪ್ಪನ ಡಿಪ್ ಮಾಡ್ಕೊಂಡು ತಿಂತೀನಿ. ನೀವು
ಯಾವ ಥರ ಹಲಸಿನ ಹಣ್ಣನ್ನು ತಿಂತೀರಾ ಅಂತ ಕಮೆಂಟ್ ಮಾಡಿ. ಮಧ್ಯಾಹ್ನ ಅನ್ನಕ್ಕೂ ಇಟ್ಟೆ, ಮೇಲೆ ಸ್ಟೀಮಿಂಗ್ಗೆ ಸ್ವೀಟ್ ಪೊಟ್ಯಾಟೊ ಮತ್ತು ಒಂದಷ್ಟು ಬೀನ್ಸ್ನ ಇಟ್ಟಿದ್ದೀನಿ. ಬೀನ್ಸ್ ಚಿಕ್ಕ ಮಗನಿಗೆ, ಸ್ವೀಟ್ ಪೊಟ್ಯಾಟೊ ನಮಗೆಲ್ಲರಿಗೂ ತಿನ್ನೋಕ್ಕೆ. ಈ ಥರ ಸ್ಟೀಮ್ ಮಾಡೋದ್ರಿಂದ ಹೆಲ್ತ್ಗೆ ಒಳ್ಳೆಯದು. ಕಡಿಮೆ ಮಾಯಿಶ್ಚರ್ ಯೂಸ್ ಮಾಡೋದ್ರಿಂದ ಅದರ ನ್ಯೂಟ್ರಿಯೆಂಟ್ಸು ಅದರಲ್ಲೇ ರಿಟೈನ್ ಆಗಿರುತ್ತೆ. ಸೊ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಬುಕ್ಸು ಯೂನಿಫಾರ್ಮು ಎಲ್ಲ ಮನೆಗೆ ತಂದಿದ್ದಾಯಿತು. ಸೊ ಪೇರೆಂಟ್ಸ್ಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ ಈ ಬುಕ್ಸ್ನ ಬೈಂಡಿಂಗ್ ಮಾಡೋದು. ಇದು ದೊಡ್ಡ ಟಾಸ್ಕು. ನನ್ನ ಚಿಕ್ಕ ಮಗ ಇದ್ದರೆ ಎಲ್ಲ ಕಿತ್ತಾಕ್ತಾನೆ. ಸೊ ಅವನು ನಿದ್ದೆ ಹೋಗಿರೋಂಥ ಟೈಮ್ ನೋಡಿಕೊಂಡು ನಾನು ಬುಕ್ಸ್ಗೆ ಬೈಂಡ್ ಹಾಕಿದೆ. ಇಬ್ಬರು ಕೂತ್ಕೊಂಡು ಹಾಕಿದ್ರೆ ಒಬ್ರು ಹೆಲ್ಪ್ಗಿದ್ರೆ ಟಕ್ ಟಕ ಅಂತ ಬೇಗ ಹಾಕ್ಬಿಡ್ಬೋದು. ಎಷ್ಟೊಂದು ಬುಕ್ಸ್ ಇತ್ತು. ನಾನಿವತ್ತು ನಿಮಗೆ ಒಂದು ಟೆಕ್ಸ್ಟ್ ಬುಕ್ಗೆ, ಒಂದು ನೋಟ್ಬುಕ್ಗೆ ಯಾವ ರೀತಿ ಬೈಂಡ್ ಹಾಕೋದು ಅಂತ ತೋರಿಸ್ತೀನಿ. ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಬಟ್ ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾವು ಓದ್ತಿರ್ಬೇಕಾದ್ರೆ ಈ ಮರೂನ್ ಕಲರ್ ಅಥವಾ ಬ್ರೌನ್ ಕಲರು ಪೇಪರ್ ಕವರ್ ಬರ್ತಾಯಿತ್ತು, ಅದರಲ್ಲಿ ಹಾಕ್ತಾಯಿದ್ವಿ. ಈಗೆಲ್ಲ ಈ ಟ್ರಾನ್ಸ್ಪರೆಂಟ್ ಕವರು ಟ್ರೆಂಡಲ್ಲಿದೆ. ಸೊ ಇದನ್ನೇ ಯೂಸ್ ಮಾಡಿ ಬೈಂಡ್ ಮಾಡೋದು. ಟೆಕ್ಸ್ಟ್ ಬುಕ್ಗೆ ಎಷ್ಟು ಬೇಕೋ ಅಷ್ಟು ನಾನು ತೋರಿಸಿರೋ ಥರ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಫಸ್ಟು. ಮತ್ತು ಆ ಕಡೆ ಈ ಕಡೆ ಮಿಡ್ಲಲ್ಲಿ ಒಂಥರ ಈ ಪ್ರೊಜೆಕ್ಷನ್ ಇಟ್ಟು ಬುಕ್ಕು ಫೋಲ್ಡ್ ಆಗೋ ಅಷ್ಟು ಈ ಥರ ಫೋಲ್ಡ್ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಿಮಗೆ ವಿಡಿಯೋಲಿ ನೋಡ್ತಿರ್ಬೇಕಾದ್ರೆ ನೀಟಾಗಿ ಅರ್ಥ ಆಗುತ್ತೆ. ಈಸಿಯಾಗಿ ಬೈಂಡ್ ಮಾಡ್ಕೊಂಡು ಬಿಡ್ಬೋದು. ಒಬ್ಬರೇನೂ ಮಾಡ್ಕೋಬೋದು, ಬಟ್ ಟೈಮ್ ಸೇವ್ ಆಗಲಿ ಅಂತ ಇನ್ನೊಬ್ಬರು ಹೆಲ್ಪ್ಗಿದ್ರೆ ಈಸಿಯಾಗಿ ಆಗೋಗುತ್ತೆ. ನೋಡಿ, ಈ ಕಡೆ ಆ ಕಡೆ ಮಿಡ್ಲಲ್ಲಿ ಫೋಲ್ಡ್ ಮಾಡಿಕೊಂಡು ಬುಕ್ಕಿಂದು ಫಸ್ಟ್ ಪೇಜ್ ಇರುತ್ತಲ್ಲ ಅದನ್ನು ಮಲಗಿಸಿ ಸೈಡಲ್ಲಿರೋಂಥ ಎಕ್ಸ್ಟ್ರಾ ಕವರ್ನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಟೈಟಾಗಿರುತ್ತೆ ಆ್ಯಂಡ್ ಬುಕ್ಕು ನೀವು ಹಿಂಗೆ ಉದುರಿಸಿದ್ರೂ ಕವರು ಈಚೆಗೆ ಬರಲ್ಲ. ಸೊ ಇದು ನಮ್ಮ ಡ್ಯಾಡಿ ಸ್ಟೈಲು. ನಾವು ಓದ್ತಿರ್ಬೇಕಾದ್ರೆ ಡ್ಯಾಡಿ ನಮ್ಮನ್ನು ಕೂಡಿಸ್ಕೊಂಡು ಈ ಥರ ಹೆಲ್ಪ್ ಮಾಡಿಸ್ಕೊತಾಯಿದ್ರು. ಎಲ್ಲ ಬುಕ್ಗಳಿಗೂ ಅವರೇ ಬೈಂಡ್ ಮಾಡಿಕೊಡ್ತಾಯಿದ್ರು. ಸೊ ನನಗೆ ಆ ಮೆಮೊರೀಸ್ ಎಲ್ಲನೂ ಮೈಂಡಲ್ಲಿ ಓಡಾಡ್ತಾಯಿತ್ತು ಬುಕ್ ಬೈಂಡಿಂಗ್ ಮಾಡಬೇಕಾದ್ರೆ. ನೋಡಿ, ಫಸ್ಟು ಮಿಡ್ಲಲ್ಲಿ ಮಡ್ಚಿದ್ರಿ, ಮತ್ತು ಆ ಕಡೆ ಈ ಕಡೆ ಮಡ್ಚಿದ್ರಿ. ಈಗ ಮೇಲೆ ಕೆಳಗಡೆ ಮಿಕ್ಕಿರುತ್ತಲ್ಲ ಕವರ್ ಪೋರ್ಷನ್ನು, ಅದನ್ನು ಟೈಟಾಗೆ ಮಡ್ಚ್ಕೋಬೇಕು. ನೀವು ಮಡ್ಚೋವಾಗ ಬುಕ್ಕನ್ನು ಯಾವ ರೀತಿ ಇಟ್ಕೋಬೇಕು ಅಂತ ನನ್ನ ವಿಡಿಯೋ ಕ್ಲಿಪ್ಪಲ್ಲಿ ನೋಡ್ಬೋದು. ಈ ಥರ ಮಾಡೋದ್ರಿಂದ ಕವರ್ ಲೂಸ್ ಆಗೋ ಚಾನ್ಸಸ್ಸೇ ಇಲ್ಲ. ಟೈಟಾಗೆ ಕವರು ಬುಕ್ಗೆ ಅಂಟ್ಕೊಂಡಿರುತ್ತೆ. ಸೊ ಪೇಪರ್ ಕವರ್ ಆದರೆ ಈಸಿಯಾಗಿ ಮಾಡ್ಬೋದು. ಇವಾಗಿನ ಕಾಲದಲ್ಲಿ ಈ ಥರ ಪ್ಲಾಸ್ಟಿಕ್ ಕವರ್ದು ಸ್ಟಿಕ್ಕಿಂಗ್ ಕವರ್ ಬಂದಿದೆ. ಈಸಿಯಾಗಿ ಪೀಲ್ ಮಾಡಿ ಬುಕ್ ಬೈಂಡ್ ಮಾಡಿಬಿಡ್ಬೋದು. ಆ ಥರ ಇವ್ರ ಸ್ಕೂಲಲ್ಲಿ ಈ ಥರ ಕೊಟ್ಟಿದ್ರು ರೂಲ್ಸು. ಸೊ ಹೀಗೆ ಮಾಡಬೇಕಾಯ್ತು. ನೋಡಿ, 4 ಕಡೆ ಒಳಗಡೆಗೆ ಮಡ್ಚಿದಾಯಿತು. ನೀಟಾಗಿ ಟೈಟಾಗಿ ಕೂತಿದೆ. ಈಗ ಸೈಡ್ಸ್ಗೆ ನೀವು ಬೇಕಾದರೆ ಸ್ಟ್ಯಾಪ್ಲರ್ ಪಿನ್ ಆಗೋದ್ರೂ ಹಾಕ್ಕೋಬೋದು, ಸೆಲೋಫಿನ್ ಟೇಪ್ ಆದರೂ ಒಳಗಡೆಗೆ ಹಾಕ್ಕೋಬೋದು. ಪರ್ಫೆಕ್ಟಾಗಿ ಕೂತಿದೆ. ಸೊ ಅದು ಪಕ್ಕಕ್ಕಿರೋಣ. ಒಂದು ನೋಟ್ಬುಕ್ಗೆ ಯಾವ್ದು ಬೈಂಡ್ ಹಾಕಬೇಕು ಅಂತ ನಾನು ತೋರಿಸ್ತೀನಿ. ನೋಟ್ಬುಕ್ಕು ಸಹ ಕವರ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾಸ್ ಆ ಕಡೆ ಈ ಕಡೆ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿರೋ ಕಡೆ ಕತ್ರಿಯಿಂದ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಚಾಕು ಸಹಾಯದಿಂದನೂ ಕಟ್ ಮಾಡ್ಕೋಬೋದು. ನಾನು ನನ್ನ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸಲ್ಲಿ ಈ ಬ್ಯೂಟಿ ಟಿಪ್ಸ್ ಅಂತೆ, ಮತ್ತು ಆರ್ಗನೈಸೇಷನ್, ವಾರ್ಡ್ರೋಬ್ದು, ಮತ್ತು ಕ್ಲೀನಿಂಗ್ ಟಿಪ್ಸ್ ಅಂತ ಇವೆಲ್ಲ ಹಾಕಿದ್ದೀನಿ. ಪ್ರತಿಯೊಂದಕ್ಕೂ ಟ್ರೈ ಮಾಡಿ ಫೀಡ್ಬ್ಯಾಕ್ ಅಂತೂ ನನಗೆ ಕಳಿಸಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ನಾನೇನಾದರೂ ಹೇಳಿಕೊಟ್ರೆ, ನನ್ನ ಒಂದು ವೀಡಿಯೋ ನೋಡಿ 1-2 ಜನ ಕಲ್ತಿದ್ರು ನನಗೆ ಖುಷಿಯಾಗುತ್ತೆ. ಮಾಡಿದ್ದಕ್ಕೆ ಸಾರ್ಥಕತೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಖುಷಿಯಾಗತ್ತೆ. ಇದನ್ನು ಯಾರಾದರೂ 1 ಅಥವಾ 2 ಕಲ್ತ್ಕೊಂಡ್ರೆ ನನಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಖುಷಿಯಾಗತ್ತೆ. ನನ್ನ ವೀಡಿಯೋಸ್ನ ನೀವು ಇನ್ಸ್ಪಿರೇಷನಾಗಿ ತೊಗೊಂಡು ಕುಕ್ ಮಾಡ್ತಾಯಿದ್ದೀರಾ. ಎಷ್ಟೊಂದು ಬಿಗಿನರ್ಸು, ಹೊಸದಾಗಿ ಮದುವೆ ಆಗಿರೋರು ಅಡುಗೆ ಕಲಿತು ನನಗೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಫೀಡ್ಬ್ಯಾಕ್ನ ಕಳಿಸ್ತಾಯಿದ್ದೀರಾ, ಫೋಟೋಸ್ ಕಳಿಸ್ತಾಯಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಟ್ಬುಕ್ಗೆ ನಾವು ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ನೋಟ್ಬುಕ್ಗೆ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪೇಜಸ್ ಎಲ್ಲ ಲಿಫ್ಟ್ ಮಾಡಿ ನಾನು ತೋರಿಸಿರೋ ರೀತಿ ಮೇಲೆ ಕೆಳಗಡೆ ಇನ್ಸರ್ಟ್ ಮಾಡಬೇಕು ಕವರ್ನ ಒಳಗಡೆಗೆ. ಮತ್ತು ಆ ಕಡೆ ಈ ಕಡೆ ಮಿಕ್ಕಿರೋ ಕವರ್ನ ಒಳಗಡೆಗೆ ಮಡ್ಚೋದಷ್ಟೇ. ಟೆಕ್ಸ್ಟ್ ಬುಕ್ಗಿಂತೂ ನೋಟ್ಬುಕ್ಗೆ ಬೈಂಡ್ ಹಾಕೋದು ತುಂಬ ಅಂದರೆ ತುಂಬ ಈಸಿ. ಏಕೆ ಅಂದರೆ ಇದು ಬುಕ್ದು ಪೇಜಸ್ ಅಂಟ್ಕೊಂಡಿರಲ್ಲ, ಮೇಲೆ ಕೆಳಗಡೆ ಸ್ವಲ್ಪ ಪ್ರೊಜೆಕ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು 6 ಇದ್ದರೆ ಆಯಿತು. ನೋಡಿ, ನೀಟಾಗಿ ಆಗಿದೆ. ಇದಕ್ಕೂ ಅಷ್ಟೇ ಸ್ಟ್ಯಾಪ್ಲರ್ ಅಥವಾ ಸೆಲೋಫಿನ್ ಟೇಪ್ ಹಾಕಿ ನೀವು ಸೆಕ್ಯೂರ್ ಮಾಡ್ಬೋದು. ಮತ್ತು ನಮ್ಮ ಮಗನ ಓದ್ತಿರೋಂಥ ಸ್ಕೂಲಲ್ಲಿ ಲೇಬಲ್ಸ್ ಅವರೇ ಕೊಟ್ಟಿದ್ರು. ಕೆಲವು ಸ್ಕೂಲ್ಸಲ್ಲಿ ಕೊಡಲ್ಲ, ನಾವು ಈಚೆ ತಗೋಬೇಕಾಗತ್ತೆ. ಜಸ್ಟ್ ಈ ಥರ ಬೈಂಡ್ ಹಾಕಿ ಲೇಬಲ್ಸ್ ಹಾಕಿ ಇಟ್ಟರೆ ಸಾಕು. ಮತ್ತು ನಾವು ಎಲ್ಲ ಬೈಂಡಿಂಗ್ ಆದಮೇಲೆ ಹೆಸರುಗಳು ಬರೆದ್ರೆ ಆಯಿತು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.